ಸರಿ ನೋಡಿ, ನಾವೀಗ ಲೆಕ್ಕಕ್ಕೆ ಬರೋಣ. ಫಸ್ಟ್ನೇದು ಪ್ರೂವ್ ಮಾಡಬೇಕು. ಸೈನ್ ಥೀಟಾ ಇಂಟು ಕೊಸಿಕ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1. ಸೊ ಈಗ ನೋಡೋಣ. ಸೊ ಇಲ್ಲಿ ಈಕ್ವಲ್ಸ್ ಇದೆ, ಇದು ಎಡಭಾಗ, ಇದು ಬಲಭಾಗ. ಸೊ ನೆಕ್ಸ್ಟ್ ಯು ಟೇಕ್ ದಿಸ್ ಒನ್ ಎಲ್ ಎಚ್ ಎಸ್. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಏನು ಹೇಳುತ್ತೆ? ಸೈನ್ ಥೀಟಾ ಇಂಟು ಕೊಸಿಕ್ಯಾನ್ ಥೀಟಾ. ಸೊ ಸೈನ್ ಥೀಟಾ ಇಂಟು ಕೊಸಿಕ್ಯಾನ್ಸ್. ಹಾಗಿದ್ರೆ ಸೈನ್ ಥೀಟಾ ಅಂದ್ರೆ ಏನು ನೋಡಿ, ಇಲ್ಲಿ ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಥೆನಿಯಸ್. ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಥೆನಿಯಸ್. ಓಕೆ, ಇಂಟು ಕೊಸಿಕ್ಯಾನ್ ಥೀಟಾ ಇಲ್ಲಿದೆ ನೋಡ್ರಿ, ಹೈಪೋಥೆನಿಯಸ್ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್. ಹೈಪೋಥೆನಿಯಸ್ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್. ಸೊ ನೋಡಿ, ಈಗ ಹೈಪೋಥೆನಿಯಸ್ ಹೈಪೋಥೆನಿಯಸ್ ಕ್ಯಾನ್ಸಲ್ ಆಗುತ್ತೆ. ಆಪೋಸಿಟ್ ಹೈಪೋಥೆನಿಯಸ್ ಒಂದೇ, ಹೈಪೋಥೆನಿಯಸ್ ಒಂದೇ, ಆಪೋಸಿಟ್ ಒಂದೇ, ಆಪೋಸಿಟ್ ಒಂದೇ. ಅವಾಗ 1/1 ಬರುತ್ತೆ. ದಟ್ ಇಸ್ ಈಕ್ವಲ್ ಟು ಏನಾಯ್ತು? 1. ದಟ್ ಇಸ್ ಈಕ್ವಲ್ ಟು RHS. RHS. ಇದರ ಜೊತೆಗೆ ನಾವೇನು ಬರೀಬಹುದು ನೋಡಿ, ಇಲ್ಲಿ ಸೈನ್ ಥೀಟಾ ಇಸ್ ಆಲ್ಸೋ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಕೊಸಿಕ್ಯಾನ್ ಥೀಟಾ. ಕೊಸಿಕ್ಯಾನ್ ಥೀಟಾ, ಕೊಸಿಕ್ಯಾನ್ ಥೀಟಾ. ನೋಡಿ, ಸೈನ್ ಥೀಟಾ ಇದೆ, ಇಂಟು ಇದೆ, ಈಕ್ವಲ್ಸ್ ಇಂದ ಆ ಕಡೆ ಹೋದ್ರೆ ಏನಾಗುತ್ತೆ? 1 ಡಿವೈಡೆಡ್ ಬೈ ಕೊಸಿಕ್ಯಾನ್ ಥೀಟಾ. ಅಥವಾ ಕೊಸಿಕ್ಯಾನ್ ಥೀಟಾ is also equals to 1 divided by sin theta. 1 divided by sin theta. So ಗೊತ್ತಾಯ್ತಲ್ಲ? ಈಗ ನೋಡಿ ಇನ್ನೊಂದ್ಸರಿ, sin theta ಅಂದ್ರೇನು? ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಥೆನಿಯಸ್. ಕೊಸಿಕ್ಯಾನ್ ಥೀಟಾ ಅಂದ್ರೇನು? ಹೈಪೋಥೆನಿಯಸ್ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್. ಹೈಪೋಥೆನಿಯಸ್ ಹೈಪೋಥೆನಿಯಸ್, ಆಪೋಸಿಟ್ ಆಪೋಸಿಟ್ ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಎಷ್ಟು ಬರುತ್ತೆ? 1. ದಟ್ ಇಸ್ ಈಕ್ವಲ್ ಟು RHS. ಓಕೆ, ಎರಡನೇ ಲೆಕ್ಕಕ್ಕೆ ಹೋಗೋಣ. ನೆಕ್ಸ್ಟ್ ಬನ್ನಿ, ಕಾಸ್ ಥೀಟಾ. ನೋಡಿ ಇಲ್ಲಿ ಕಾಸ್ ಥೀಟಾ. ಸೊ ಕಾಸ್ ಥೀಟಾ ಅಂದ್ರೆ ಏನು ಹೇಳ್ರಿ? ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಥೆನಿಯಸ್. ಎಲ್ ಎಚ್ ಎಸ್ ತಗೊಳ್ಳೋಣ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಇಂಟು ಸಿಕ್ಯಾನ್ ಥೀಟಾ. ಕಾಸ್ ಥೀಟಾ ಅಂದ್ರೆ ಏನು ಹೇಳಿ? ನೋಡಿ ಇಲ್ಲಿದೆ, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಥೆನಿಯಸ್. ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಥೆನಿಯಸ್ ಇಂಟು ಸಿಕ್ಯಾನ್ ಥೀಟಾ. ಇಲ್ಲಿದೆ, ಕಾಣಿಸುತ್ತಾ? ಇದು ಹೈಪೋಥೆನಿಯಸ್ ಡಿವೈಡೆಡ್ ಬೈ adjacent side. Okay, hypotenuse only, hypotenuse only, adjacent side only, adjacent side only. Answer ಎಷ್ಟು ಬಂತು? 1 ಬಂತು. That is equal to ಏನು? RHS. RHS. ಸೊ ಇದನ್ನು ಸಹ ನಾವೇನು ಬರೀಬಹುದು ನೋಡಿ. ಈಗ cos theta is also equals to 1 divided by secant theta. Okay, cos theta is also equals to, sorry, secant theta. So secant theta is also equals to 1 divided by cos theta. ಸರಿ, ಮತ್ತೊಂದು ಸರಿ ಕೇಳಿ. So cos theta into secant theta is equal to 1. Cos theta ಅಂದ್ರೆ adjacent divided by hypotenuse into secant theta ಅಂದ್ರೆ hypotenuse divided by adjacent side. So hypotenuse hypotenuse, adjacent adjacent cancel ಆಗುತ್ತೆ. ಆನ್ಸರ್ ಎಷ್ಟು ಬರುತ್ತೆ? 1. That is equal to RHS. Cos theta is also equals to 1 divided by secant theta. Secant theta is also equal to 1 divided by cos theta. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಸೊ ಟ್ಯಾನ್ ಥೀಟಾ ನಿಮ್ಗೆ ಗೊತ್ತಿದೆ. ಟ್ಯಾನ್ ಥೀಟಾ ಅಂದ್ರೆ ನೋಡಿ ಏನಿದೆ ಇಲ್ಲಿ? ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಸೊ ಈಗ ಎಲ್ ಎಚ್ ಎಸ್ ಅನ್ನ ತಗೊಳ್ಳೋಣ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ. ಸೊ ಟ್ಯಾನ್ ಥೀಟಾ ಅಂದ್ರೆ ನಿಮ್ಗೆ ಗೊತ್ತಿದೆ, ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಕರೆಕ್ಟಾ? ಸೊ ನೋಡಿ ಇಲ್ಲಿದೆ, ಆಪೋಸಿಟ್ ಡಿವೈಡೆಡ್ ಅಡ್ಜಸೆಂಟ್. ಅದೇ ತರ ಕಾಟ್ ಥೀಟಾ ಅಂದ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್. ಅಡ್ಜಸೆಂಟ್ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್. ಆಪೋಸಿಟ್ ಆಪೋಸಿಟ್, ಅಡ್ಜಸೆಂಟ್ ಅಡ್ಜಸೆಂಟ್ ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ? 1 ಬರುತ್ತೆ. ದಟ್ ಇಸ್ ಈಕ್ವಲ್ ಟು RHS. ಸೊ ಅದೇ ತರ tan theta is also equals to 1 divided by cot theta. Cot theta is also equals to 1 divided by tan theta. ನೋಡಿ ಇನ್ನೊಂದ್ಸರಿ, tan theta into cot theta is equal to 1. ಸೊ LHS ಅಲ್ಲಿ ಇದೆ tan theta into cot theta ಇದೆ. tan theta ಅಂದ್ರೆ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. cot theta ಅಂದ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್. ಆಪೋಸಿಟ್ ಆಪೋಸಿಟ್, ಅಡ್ಜಸೆಂಟ್ ಅಡ್ಜಸೆಂಟ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸೊ 1 ಬರುತ್ತೆ. ದಟ್ ಇಸ್ ಈಕ್ವಲ್ ಟು RHS. tan theta ನೋಡಿ ಇಲ್ಲಿ ಇಂಟು ಇದೆ, ಕಾಟ್ ಆ ಕಡೆ ಹೋದ್ರೆ ಈಕ್ವಲ್ಸ್ ಇಂದ ಆ ಕಡೆ ಹೋದ್ರೆ 1 ಡಿವೈಡೆಡ್ ಬೈ ಆಗುತ್ತೆ. 1 ಡಿವೈಡೆಡ್ ಬೈ cot theta. cot theta is equal to 1 divided by tan theta. Okay, next ಲೆಕ್ಕ ಬನ್ನಿ. ಸೊ ನೆಕ್ಸ್ಟ್ ನೋಡೋಣ. ಸೊ ಈಗ tan theta is equal to sin theta by cos theta. ಈಗ ನಾವು ಇದನ್ನ ತಗೊಳ್ಳೋಣ, ಈಸಿ ಆಗುತ್ತೆ ನಿಮಗೆ. ಸೊ ದಟ್ ಈಸ್ ಕಾಲ್ಡ್ ಆಸ್ RHS. ತಗೊಳ್ತಾ ಇದೀವಿ ಈಗ RHS.
ಸೊ ಆರ್ ಎಚ್ ಎಸ್ ಏನು ಹೇಳುತ್ತೆ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಸೊ ಓಕೆ ಈ ಕಡೆ ಅಳಿಸ್ತೀನಿ. ಸೊ ನೋಡೋಣ ಅಳಿಸ್ಲಾ ಇದನ್ನ. ಸೊ ನೆಕ್ಸ್ಟ್ ಸೊ ಇದನ್ನ ಫಿಫ್ತ್ ಪ್ರಾಬ್ಲಮ್ ಅನ್ನ ಪಕ್ಕಕ್ಕೆ ಬರ್ಕೊಳ್ಳೋಣ. ಸೊ 5ನೇ ಲೆಕ್ಕ. ಸೊ ಏನು ಹೇಳುತ್ತೆ ಕಾಟ್ ಥೀಟಾ cot theta into cot theta is equal to cos theta divided by sin theta. So next ನೋಡೋಣ. ಸೊ ನೋಡಿ ಆರ್ ಎಚ್ ಎಸ್ ಈಗ ನಿಮಗೆ ಗೊತ್ತಿದೆ sin theta ಅಂದ್ರೆ ಏನಪ್ಪ ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಥೆನ್ಯೂಸ್. sin theta ಅಂದ್ರೆ ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಥೆನ್ಯೂಸ್ ಕರೆಕ್ಟಾ. sin theta whole divided by cos theta ಅಂದ್ರೇನು adjacent divided by hypotenuse adjacent divided by hypotenuse. ಓಕೆ ಸೊ ಈಗ ನೋಡಿ ಆಪೋಸಿಟ್ ಮೇಲ್ಗಡೆ ಮಾತ್ರ ತಗೊಳ್ಳೋಣ ಅಂಶ ಭಾಗವನ್ನ. ಸೊ ದಟ್ ಈಸ್ ಕಾಲ್ಡ್ ಆಸ್ ನ್ಯೂಮರೇಟರ್ ಆಪೋಸಿಟ್ ಡಿವೈಡೆಡ್ ಬೈ hypotenuse ಇಂಟು ಸೊ ಡಿವೈಡೆಡ್ ತೆಗೆದು ಇಂಟು ಆಗ್ತದೆ ಏನಾಗುತ್ತೆ ಉಲ್ಟಾ ಆಗುತ್ತೆ. ದಟ್ ಈಸ್ hypotenuse divided by adjacent side. ಕರೆಕ್ಟಾ. ಹೈಪೋಥೆನ್ಯೂಸ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಅವಾಗ ಉಳಿಯೋದು ಏನು ಹೇಳ್ರಿ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಸೊ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಅಂದ್ರೆ ಯಾವ ರೇಷಿಯೋ tan ರೇಷಿಯೋ. ದಟ್ ಇಸ್ ಈಕ್ವಲ್ ಟು tan ಥೀಟಾ. ಸೊ ದಟ್ ಇಸ್ ಈಕ್ವಲ್ ಟು ಸೊ ಈಗ ಏನು ಬಂತು ನಮಗೆ LHS ಬಂತು LHS. ಓಕೆನಾ. ಸೊ ನೋಡಿ tan ಥೀಟಾ ಇಸ್ ಈಕ್ವಲ್ ಟು sin ಥೀಟಾ ಡಿವೈಡೆಡ್ ಬೈ cos ಥೀಟಾ. ಸೊ ಆರ್ ಎಚ್ ಎಸ್ ಏನು ಹೇಳುತ್ತೆ sin ಥೀಟಾ ಡಿವೈಡೆಡ್ ಬೈ cos ಥೀಟಾ. sin ಥೀಟಾ ಅಂದ್ರೆ ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಥೆನ್ಯೂಸ್. cos ಥೀಟಾ ಅಂದ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಥೆನ್ಯೂಸ್. ಸೊ ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಥೆನ್ಯೂಸ್ ಇಂಟು ಹೈಪೋಥೆನ್ಯೂಸ್ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್. ಸೊ ಹೈಪೋಥೆನ್ಯೂಸ್ ಕ್ಯಾನ್ಸಲ್ ಆದ್ರೆ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಅಂದ್ರೆ ಯಾವ ಥೀಟಾ tan ಥೀಟಾ. ಸೊ ನೆಕ್ಸ್ಟ್ ಹೋಗೋಣ ಫಿಫ್ತ್ ಲೆಕ್ಕಕ್ಕೆ ಬನ್ನಿ. ಕಾಟ್ ಥೀಟಾ ಇಲ್ಲೂ ಅಷ್ಟೇ ಆರ್ ಎಚ್ ಎಸ್ ಅನ್ನ ತೆಗೆದುಕೊಳ್ಳೋಣ. ಸೊ ಏನು ಹೇಳುತ್ತೆ cos theta divided by sin theta. ನೋಡಿ ಈಗ cos theta ಏನಿದೆ ನೋಡಿ adjacent ಬರ್ತದಲ್ಲ. ಈಗ ಹೇಳಿ adjacent divided by hypotenuse adjacent divided by hypotenuse whole divided by sin theta ಅಂದ್ರೆ opposite divided by hypotenuse. ಕಾಣಿಸುತ್ತಲ್ಲ sin theta ಅಂದ್ರೆ opposite divided by hypotenuse. ಇಲ್ಲಿ ಈಕ್ವಲ್ಸ್ ಇದೆ. ಈಗ ನೋಡಿ ಈ ನ್ಯೂಮರೇಟರ್ ಮಾತ್ರ ಬರ್ಕೊಳ್ಳೋಣ. ಸೊ ದಟ್ ಈಸ್ adjacent divided by hypotenuse into ಇದೇನಾಗುತ್ತೆ ಉಲ್ಟಾ ಆಗುತ್ತೆ. ಸೊ ದಟ್ ಈಸ್ hypotenuse divided by opposite side. ಸೊ hypotenuse ಕ್ಯಾನ್ಸಲ್ ಆಗುತ್ತೆ. ಆವಾಗ ನಮ್ಗೆ ಏನು ಸಿಗುತ್ತೆ adjacent divided by opposite side ಸಿಗುತ್ತೆ. adjacent divided by opposite side ಅಂದ್ರೆ ಯಾವ ಥೀಟಾ cot theta. that is equal to so this is LHS. ಓಕೆ. ಸೊ ಓಕೆ ನೆಕ್ಸ್ಟ್ ಹೋಗೋಣ. ಮತ್ತೆ ನೆಕ್ಸ್ಟ್ ಲೆಕ್ಕ. ಸೊ ಇವೆರಡನ್ನು ಅಳಿಸ್ತೀನಿ ಈಗ ನೋಡಿ. ಸೊ ನೆಕ್ಸ್ಟ್ ಸೊ ಸೆವೆಂತ್ ಲೆಕ್ಕವನ್ನು ಈ ಕಡೆ ಬರೀತೀನಿ ಬಿಕಾಸ್ ಆಫ್ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಕಾಟ್ ಥೀಟಾ ಇಸ್ ಈಕ್ವಲ್ ಟು ಕೊಸಿಕ್ಯಾನ್ ಥೀಟಾ ಡಿವೈಡೆಡ್ ಬೈ ಸಿಕ್ಯಾನ್ ಥೀಟಾ. ಇದನ್ನ ಪ್ರೂವ್ ಮಾಡಬೇಕು. ಓಕೆ ಈಗ ಬನ್ನಿ ಒನ್ ಬೈ ಒನ್ ನೋಡೋಣ. ಫಸ್ಟ್ ಫಿಫ್ತ್ ಅನ್ನೋದನ್ನ ಸಿಕ್ಸ್ತ್ ಅನ್ನ ಸಾಲ್ವ್ ಮಾಡೋಣ. ಸೊ ನೋಡಿ ಈಗ ಮತ್ತೆ ತಗೊಳ್ಳೋಣ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಸೈಡ್ ವಿಲ್ ಟೇಕ್ ಆರ್ ಎಚ್ ಎಸ್. ಆರ್ ಎಚ್ ಎಸ್ ಏನು ಹೇಳುತ್ತೆ ಸಿಕ್ಯಾನ್ ಥೀಟಾ ಡಿವೈಡೆಡ್ ಬೈ ಕೊಸಿಕ್ಯಾನ್ ಥೀಟಾ. ಸೊ ಓಕೆ ಈಗ ನೋಡಿ ಸಿಕ್ಯಾನ್ ಥೀಟಾ ಅಂದ್ರೆ ಏನಿದೆ ಹೇಳಿ. ನೋಡಿ ಇಲ್ಲಿ ಸಿಕ್ಯಾನ್ ಥೀಟಾ ಕಾಣುತ್ತಾ ಹೈಪೋಥೆನ್ಯೂಸ್ ಸಿಕ್ಯಾನ್ ಥೀಟಾ ಡಿವೈಡೆಡ್ ಬೈ adjacent side ಕರೆಕ್ಟಾ is equal to cosecant theta ಅಂದ್ರೆ ಯಾವ್ದು ಇಲ್ಲಿದೆ ನೋಡಿ hypotenuse divided by opposite side. ಸೊ ನೆಕ್ಸ್ಟ್ ಫಸ್ಟ್ ನ್ಯೂಮರೇಟರ್ ಬರ್ಕೊಳ್ಳೋಣ, ಆಮೇಲೆ ಡಿನಾಮಿನೇಟರ್ ನ ಬರ್ಕೊಳ್ಳೋಣ. this is hypotenuse divided by adjacent side into opposite divided by hypotenuse. okay, hypotenuse cancel ಆಗುತ್ತೆ. now you are getting opposite divided by adjacent side, that is equal to opposite divided by adjacent side. ಇಲ್ಲಿದೆ ಕಾಣಿಸುತ್ತಾ, one is called as
tan theta. So ಆವಾಗ this one is LHS. Next last problem ಬನ್ನಿ. So fifth one ನೋಡೋಣ. So ಈಗ cot theta ಇಲ್ಲಿ ತಗೊಳ್ಳೋಣ. RHS is equal to ನೋಡಿ cosecant theta divided by secant theta. ಹಾಗಾದ್ರೆ cosecant theta ಅಂದ್ರೆ ನೋಡಿ ಇಲ್ಲಿ ನೋಡಿ ಕಾಣಿಸುತ್ತಾ hypotenuse divided by opposite side. ಬರೀಲ್ಲ ಹಾಗಿದ್ರೆ ಸೊ ನೋಡಿ ಮೇಲ್ಗಡೆದು ನ್ಯೂಮರೇಟರ್ ಅಲ್ಲಿ ಏನ್ ಬರೀಬೇಕು? ಸೊ ನೋಡಿ cosecant theta ಅಂದ್ರೆ hypotenuse divided by opposite side. Hypotenuse divided by opposite side whole divided by secant theta. Secant theta ಅಂದ್ರೆ ಅದು hypotenuse divided by adjacent side. ಹಾಗಾದ್ರೆ ನ್ಯೂಮರೇಟರ್ ಬರ್ಕೊಳ್ಳಿ hypotenuse divided by opposite side into ಇದೇನಾಗುತ್ತೆ ಉಲ್ಟಾ ಆಗುತ್ತೆ ಡಿನಾಮಿನೇಟರ್ ನ್ಯೂಮರೇಟರ್ ಹೋದಾಗ adjacent divided by hypotenuse ಕ್ಯಾನ್ಸಲ್ ಆಗುತ್ತೆ a by o, that is adjacent divided by opposite side, that is equal to cot theta, that is equal to ಯಾವ ರೇಷಿಯೋ ಇದು? ಸೊ RHS ಇದು ಏನಾಯ್ತು ಈಗ LHS. ಓಕೆ, ಸೊ ಇದಿಷ್ಟು ಪ್ರಾಬ್ಲಮ್. ಓಕೆ ಬರ್ಕೊಳ್ಳಿ.